ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕು ಸಜ್ಜಲಗುಡ್ಡ ಶರಣಮ್ಮ ಸುಕ್ಷೇತ್ರ ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ಮಠದಲ್ಲಿ ಶ್ರೀಗಳಾದ ದೊಡ್ಡ ಬಸವ ಆರ್ಯರು ಮಠಾಧೀಶರ ಒಂದು ಕ್ಷೇತ್ರದಲ್ಲಿ ನಾಗದೇವನಿಗೆ ಹಾಲು ಎರೆಯುವ ಕಾರ್ಯಕ್ರಮ ನಡೆಸಲಾಯಿತು. ಇದರಲ್ಲಿ ಶಾಲಾ ಹೆಣ್ಣು ಮಕ್ಕಳು ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬಂದ ಭಕ್ತರಿಗೆಲ್ಲ ಅನ್ನಪ್ರಸಾದ ನಿತ್ಯ ದಾಸೋಹ ನಡೆಯುತ್ತದೆ. ಸಜ್ಜಲಗುಡ್ಡ ಶರಣಮ್ಮ ತಾಯಿ ಲಿಂಗೈಕ್ಯ ಆಗಿ 35 ವರ್ಷಗಳಾದವು. ಶರಣಮ್ಮ ತಾಯಿ ಅವರು ಇದ್ದ ಕಾಲದಲ್ಲಿ ಯಾವ ರೀತಿ ದಾಸೋಹ ಮತ್ತು ಭಕ್ತರಿಗೆ ಒಳ್ಳೆಯ ಮಾರ್ಗಗಳನ್ನು ತಿಳಿಸುತ್ತಾ ನಡೆದುಕೊಂಡು ಬಂದಿದ್ದಾರೆ, ಅದೇ ರೀತಿ ಈಗಲೂ ಸಹ ಈಗಿನ ಪೀಠಾಧಿಪತಿಗಳು ನಡೆಸಿಕೊಂಡು ಬರುತ್ತಿದ್ದಾರೆ. ಅಲ್ಲ ಅವ್ರಿಗೆ ಅವರ ಮಾಡಿದ್ರು ಅವ್ರಿಗೆ ಅಡ್ವಾನ್ಸ್ ಹೇಳ್ಬಿಡ್ತೀವಿ. ಮಠ ಅಂತ ಹೇಳಿ ಮಾದಯ್ಯ ಗುರುವಿನ ರೇವಣಸಿದ್ದೇಶ್ವರ ಮಠ ಹೊನ್ನಕೊಂಟಿದ್ದ ತಾಲೂಕು ಲಿಂಗಸೂರು ಜಿಲ್ಲೆ ರಾಯಚೂರು. ಈ ಒಂದು ಮಠಕ್ಕೂ ಅಮ್ಮನವರ ಮಠಕ್ಕೂ ದೊಡ್ಡಬಸವಾರ ತಾಲೂಕಿಗೆ ಒಂದು ಅನನ್ಯ ಬಾಂಧವ್ಯ ಐತಿ. ಉಣಕುಂಟಿಗೂ ಮತ್ತು ಸಜ್ಜಲಗುಡ್ಡ ಕಂಬಳಿಯಾಳಿಗೂ ಕೂಡ ಒಂದು ಅನನ್ಯ ಬಾಂಧವ್ಯ. ನಾನು ಕೂಡ ಶ್ರೀಗಳ ಒಂದು ಆಶೀರ್ವಾದದಿಂದ ಅವರ ಒಂದು ಕೃಪಾಶೀರ್ವಾದದಿಂದ ನಾನು ಶ್ರೀಮಠದಲ್ಲಿ ಪ್ರತಿ ವರ್ಷವೂ ಸಾಮೂಹಿಕ ಮದುವೆ, ಆಮೇಲೆ ದಸರಾ ದೇವಿ ಪುರಾಣ, ಪೂಜ್ಯರ ಪುಣ್ಯಾರಾಧನೆ, ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ನೆರವೇರಿಸ್ತೀವಿ. ಈ ಒಂದು ಶ್ರೀಮಠ ಸರ್ವಧರ್ಮಕ್ಕೂ ಒಂದು ಸಮನ್ವಯವಾದಂಥ ಮಠ ಯಾವುದಂದ್ರೆ ಸಜ್ಜಲಗುಡ್ಡ ಮಠ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈ ಒಂದು ಶ್ರೀಮಠಕ್ಕೆ ಪೂಜ್ಯರು ದೊಡ್ಡಬಸವಾರ್ಯ ಶಿವಾಚಾರ್ಯರು ಈ ಒಂದು ಶ್ರೀಮಠದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸರ್ವ ಭಕ್ತರನ್ನು ಸಮನ್ವಯಗೊಂಡು ಎಲ್ಲ ಶಾಲಾ ಮಕ್ಕಳಿಗೂ ಬಂದಂಥ ಭಕ್ತವೃಂದಕ್ಕೂ ಸರ್ವರಿಗೂ ಪ್ರಸಾದ ವಿತರಣೆ ಇನ್ನಿತರ ಏನೇನೇ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತಾ ಅಂತ ಪೂಜ್ಯರಿಗೆ ಈ ಒಂದು ನಮ್ಮ ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ನಡೆದೈತಂದ್ರೆ ಸಜ್ಜಲಗುಡ್ಡ ಮಠ ಅಂತ ಹೇಳಕ್ಕೆ ನನಗೆ ಸಂತೋಷ ಪಡ್ತೀನಿ ಅಂತೇಳಿ ನನ್ನ 4 ಮಾತು ಮುಗಿಸ್ಬಿಡ್ತೀನಿ. ಜೈ ಗುರು ಸಜ್ಜಲಾಂಬೆ, ಶ್ರೀ ಗುರು. ಇಷ್ಟಲ್ದು ವಾಪಸ್ ಬಿಟ್ಟಿಸ್ತೀವಿ ನಾವು ಕಣ್ಣು ಸಿಟ್ಟಂಗಿಲ್ಲ, ಕಣ್ಣು ಇಡ್ತೀವಿ ರೀ. ಕಣ್ಣಪ್ಪನವ್ರ ಹತ್ತು ನಾನು ಕಣ್ಣಪ್ಪ Gracias.